ಇವತ್ತು ಸಮಸ್ತ ನಾಡಿನ ಜನತೆಗೆ ಕನ್ನಡ ಹಬ್ಬದ ಶುಭಾಶಯಗಳು. ಬಡವರ ಮಕ್ಕಳು ಬೆಳಿಬೇಕು ಕನ್ನಡ ಚಿತ್ರದ ನಿರ್ಮಾಪಕರು ನಮ್ಮ ಪ್ರೀತಿಯ ಅಣ್ಣ ಸ್ನೇಹಿತ. ಯಾಕೆಂದ್ರೆ 14ರಿಂದ 15 ವರ್ಷದ ಸಂಬಂಧ ಅವರು. ಆಗಿಂದನೂ ನನಗೆ ಒಂದು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಈ ಸಂದರ್ಭದಲ್ಲಿ ನಮ್ಮ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಖುಷಿ ಆಗುತ್ತೆ. ನನಗೆ ಸ್ವಲ್ಪ ಭಯ ಇತ್ತು, ಹೆಂಗಪ್ಪ ಸರ್ನ ಹಿಡ್ಕೊಂಡು ಈಗ ಒಪ್ಸೋದು ಮಾಡೋದು ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ನನ್ನ ನಿರ್ದೇಶನ ತಂಡದಲ್ಲಿ ಅವರು ಒಬ್ರು ನಿರ್ದೇಶನ ತಂಡದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಒಂದು ಮಗು ಶೂ ಒರೆಸೋದ್ರಿಂದ ಹಿಡಿದು ಪ್ರತಿಯೊಂದು ನಮಗೆ ಒಂದೊಂದ್ಸತಿ ಬೇಜಾರಾಗ್ಬಿಡೋದು, ಸರ್ ನೀವು ಯಾಕೆ ಸರ್ ಈ ಥರ ಎಲ್ಲ ಕೆಲಸ ಮಾಡ್ತೀರಾ ಅಂತೇಳಿ. ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟು ಸರ್. ನಿಜವಾಗ್ಲೂ ಸರ್ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸಂಗೀತ ಮೇಡಮ್ ಬಗ್ಗೆ ಹೇಳೋದೇ ಬೇಡ, ಒಂದು ನಮ್ಮ ಸಿನಿಮಾಗೆ ಒಂದು ಮಹಾಲಕ್ಷ್ಮಿ ಕಳೆ ನಿಜವಾಗ್ಲೂ. ಹಾಗೆ ಈ ವೇದಿಕೆಗೆ ಬಂದಿರೋದು ನಮ್ಮ ಶರಣ್ ಸರ್, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಸಿನಿಮಾಗೆ ಒಂದು ಸಾಂಗ್ ಆಡಿಸಿದೆ ಸರ್ಗೆ, ಸಾಧು ಕೋಕಿಲ ಸರ್ ಸ್ಟುಡಿಯೋದಲ್ಲಿ. ಸೊ ಬಂದ ತಕ್ಷಣ ಮಂಜು ಕವಿ ಅಂದ್ರು, ನನಗೆ ನೋಡಿ ಎಷ್ಟು ನೆನಪಿಟ್ಕೊಂಡ್ರಂದ್ರೆ ಸರ್, ಕಲಾವಿದರನ್ನ ಯಾವತ್ತೂ ಕಲಾವಿದರು ಮರೆಯಲ್ಲ ಅನ್ನೋದಕ್ಕೆ ಶರಣ್ ಸರ್ ಸಾಕ್ಷಿ. ಹಾಗೆ ಮುಖೇಶ್ ಸರ್ ಒಂದು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಚೈತ್ರ ಕಟೂರ್ ಇದ್ದಾರೆ, ಜಗದೀಶ್ ಕೊಪ್ಪ ಸರ್ ಇದ್ದಾರೆ, ಹಾಗೆ ಚಂದ್ರಪ್ರಭಾ ಸರ್ ಇದ್ದಾರೆ, ನಂದಾ ಮಾಸ್ಟ್ ಇದ್ದಾರೆ ಕೊರಿಯೋಗ್ರಾಫರು. ಆಮೇಲೆ ಈ ಚಿತ್ರನ ಅದ್ಭುತವಾಗಿ ಒಂದು ಛಾಯಾಗ್ರಹಣ ಮಾಡಿರೋದು ನಮ್ಮ ರೇಣುಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ತುಂಬಾ ಜನ ಇದ್ದಾರೆ, ನಮ್ಮ ಸುರೇಶ್ ಉದ್ಬೋರ್ ಇರ್ಬೋದು, ಆಮೇಲೆ ಗೊಬ್ಬರಗಾಲ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಅವರಿಬ್ಬರು ಚಂದ್ರಣ್ಣ ಗೊಬ್ಬರಗಾಲ ಅವ್ರ ಕಾಂಬಿನೇಷನ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ತುಂಬಾ ನಕ್ಕು ನಕ್ಕು ಸುಸ್ತಾಗಬೇಕು, ಅಷ್ಟು ಚೆನ್ನಾಗಿ ಕಾಮಿಡಿ ನಮ್ಮ ಸಿನಿಮಾಗೆ ಕೊಟ್ಟಿದ್ದಾರೆ, ಮನರಂಜನೆ ಕೊಟ್ಟಿದ್ದಾರೆ. ಹಾಗೆ ಚೈತ್ರ ಕೊಟ್ಟೂರ್ ಅವರು ನಮಗೆ ವಿಶೇಷವಾದ ಪಾತ್ರದಲ್ಲಿ, ಟೀಚರ್ ಪಾತ್ರದಲ್ಲಿ ಶಿಕ್ಷಕಿಯಾಗಿ ಅಭಿನಯಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ ಅವ್ರ ಪಾತ್ರ, ಎಷ್ಟು ಬೇಕಷ್ಟು ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಸಿನಿಮಾದಲ್ಲಿ 4 ಹಾಡುಗಳಿದೆ. ಒಂದು ಅನುರಾಧ ಭಟ್ ಹಾಡಿದ್ದಾರೆ, ಇನ್ನೊಂದು ಕೈಲಾಶ್ ಕೇರ್ ಸರ್ ಒಂದು ಆಡ್ತಾ ಇದ್ದಾರೆ. ಹಾಗೆ ರವೀಂದ್ರ ಗೋರ್ಸಾವಿ, ನೀವು ಚುಟು ಚುಟು ಸಾಂಗ್ ಕೇಳಿರ್ಬೋದು, ನಮ್ಮ ಸರ್ಗ್ ಆಡಿರೋದು ಸಾಂಗ್, ಅದು ಶರಣ್ ಸರ್ಗ್ ಆಡಿರೋ ಸಿಂಗರು ನಮ್ಮ ಬಡವ್ರ ಮಕ್ಕಳು ಸಿನಿಮಾಗೆ ಆಡಿದ್ದಾರೆ. ಏನಂತೀರಾ? ಶರಣ್ ಸರ್ಗೆ ಆಡಿರೋ ಸಿಂಗರು ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಸೊ ಆ ಸಿಂಗರು ನಮ್ಮ ಬಡವರ ಮಕ್ಕಳು ಸಿನಿಮಾ ಚಿತ್ರಕ್ಕೆ ಟೈಟಲ್ ಸಾಂಗ್ ಆಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅದು ಕೂಡ ನಮಗೆ ಒಂದು ಅದೃಷ್ಟ ಸರ್. ಓಲ್ಡ್ ಟೀಮಲ್ಲಿ ನಮಗೆ ಮೂಗ್ ಸುರೇಶ್ ಸರ್ ಅಭಿನಯಿಸಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿದೆ ಅವ್ರ ಪಾತ್ರನು. ತಾರಾ, ಚೈತ್ರ, ಆಮೇಲೆ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಒಂದು ಚಿತ್ರದಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಸಂಗೀತ ಅವರ ಮಕ್ಕಳ ಪಾತ್ರದಲ್ಲಿ ರಾಜವರ್ಧನ್ ಮತ್ತು ಲಾವಣ್ಯ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ಅವರ ಅಭಿನಯನ ನಾವಿಲ್ಲಿ ಹೇಳಿದ್ರೆ ಸಾಲದು, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾರು ಅವ್ರನ್ನ ಫಸ್ಟ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತ ಯಾರು ಹೇಳೋಕ್ಕಾಗಲ್ಲ. ಈಗ ನೀವು ನೆಕ್ಸ್ಟ್ ಟ್ರೈಲರ್ ನೋಡ್ತೀರಲ್ಲ, ಅಲ್ಲಿ ಗೊತ್ತಾಗುತ್ತೆ ಅವ್ರ ಅಭಿನಯ ಏನಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ಲಾವಣ್ಯ ತುಂಬ ಚೆನ್ನಾಗಿ ಮಾಡಿದೀಯಮ್ಮ. ಹಾಗೆ ಒಂದು ಚಿಕ್ಕ ಪಾತ್ರದಲ್ಲಿ ಸಿಲ್ಲಿಲಲ್ಲಿ ಗೌಡ್ರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ವೆಂಕಟೇಶ್ ಸರ್ ಒಂದು ಗೆಸ್ಟ್ ರೋಲ್ ಆಗಿ ಅಭಿನಯಿಸಿದ್ದಾರೆ. ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಅಚ್ಚುಕಟ್ಟಾಗಿ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ನಿರ್ದೇಶನ ತಂಡದಲ್ಲಿ ಗಿರೀಶ್ ಸಾಕಿ ಇರ್ಬೋದು, ಆಮೇಲೆ ರಾಜಿ ಇರ್ಬೋದು, ಸಂಗೀತ ಶೆಟ್ಟಿ, ಸಂಜಯ್, SJ ಸಂಜಯ್. ಸೊ ಎಲ್ಲರೂ ನನ್ನ ಇಡೀ ಟೀಮಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಮೇಲೆ ಇನ್ನೂ ಯಾರಾದರೂ, ಆಮೇಲೆ ಸಾರಿ ಅಮಿತ್ ಇದ್ದಾರೆ, ಸಾರಿ ತುಂಬ ಜನ, ಸುರೇಶ್ ಉದ್ಬೂರು, ಅಮಿತ್ ಇದ್ದಾರೆ, ತುಂಬಾ ಜನ ತಾರಾ ಬಳಗ ಇದೆ. ದಯವಿಟ್ಟು ಯಾರ್ದಾದ್ರು ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟು ಅದ್ಭುತವಾಗಿ ಮೂಡಿ ಬರೋಕ್ಕೆ ಕಾರಣ ನಮ್ಮ CS ವೆಂಕಟೇಶಣ್ಣ. ನಿಜವಾಗ್ಲೂ ಅವರು ನಿರ್ಮಾಪಕರಾಗಿ ನನಗೆ ಕೆಲಸ ಮಾಡಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಬಂದು ನಾನು ದುಡ್ಡು ಹಾಕ್ತಿರೋದು ಸಿನಿಮಾಗಲ್ಲ, ಸಿನಿಮಾದಲ್ಲಿ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಸಹಾಯ ಮಾಡಿ ನನಗೆ ಇದು ಮಾಡಿದ್ದಾರೆ. ಇದನ್ನು ಯಾರ ಮುಂದೆ ಹೇಳಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಷ್ಟು ಕಲಾವಿದರ ಮೇಲೆ ಅವ್ರಿಗೆ ಅಭಿಮಾನ ಐತೆ ಅಂತಂದ್ರೆ ನೋಡಿ, ಒಳ್ಳೇದಾಗ್ಲಿ, ಏನೋ ಒಂದು ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಯಾರಿದ್ದಾರೆ ಹೇಳಿ? ಈ ಕಾಲದಲ್ಲಿ 10 ರೂಪಾಯಿ ಕೊಡಕ್ಕೆ 10 ಸರಿ ಯೋಚನೆ ಮಾಡ್ತಾರೆ. ಅಷ್ಟೊಂದು ದುಡ್ಡು ಹಾಕಿ ಅವರು ಸಿನಿಮಾ ಮಾಡಿ ಅಂತ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲ. ಅದು ಅವ್ರ ಮನಸ್ಸಿಗೆ ಕೂಡ ಆ ಟೈಟ್ಲು ತುಂಬಾ ಇಷ್ಟ ಆಗಿದೆ. ಅಣ್ಣ, ಬಡವ್ರ ಮಕ್ಕಳು ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಣ್ಣ, ಖಂಡಿತವಾಗಿ ಅಣ್ಣ. ಒಳ್ಳೆ ಮನಸ್ಸಿಂದ ಮಾಡಿದ್ದಾರೆ.
ವೆಂಕಟೇಶ್ ಅಣ್ಣ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಫೇಲ್ಯೂರ್ ಆಗಲ್ಲ. ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಫೇಲ್ಯೂರ್ ಆಗಲ್ಲ, ಅದ್ಭುತವಾಗಿ ಯಶಸ್ಸಾಗುತ್ತೆ. ಯಾಕೆ ಅಚ್ಚುಕಟ್ಟಾಗಿದೆ ನಮ್ಮ ಸಿನಿಮಾ. ನೋಡಿ, ಒಂದು ಕುಟುಂಬ ಸಮೇತರಾಗಿ ಬಂದು ನೋಡೋಂಥ ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಹಾಗೆ ವೇದಿಕೆಗೆ ನಮ್ಮ ಡಾಕ್ಟರ್ ನಟರಾಜ್ ಸರ್ ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಮಾಲಾ ಮೇಡಮ್ಮು, ಆಮೇಲೆ ನಮ್ಮ CS ವೆಂಕಟೇಶ್ ಅಣ್ಣವ್ರ ಕುಟುಂಬದ ಬಗ್ಗೆ ಇವತ್ತು ಹೇಳಬೇಕು. ವೆಂಕಟೇಶ್ ಅಣ್ಣಗೆ ಗೊತ್ತಿಲ್ಲ ಅಂದ್ರೂ ಕೂಡ ಚಿಕ್ಕ ಪುಟ್ಟ ನಮಗೆ ಅವ್ರು ಇಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಲೊಕೇಶನ್ ಇರ್ಬೋದು, ಇನ್ನೊಂದಿರ್ಬೋದು, ಕಾರ್ ತರೋದಿರ್ಬೋದು, ಅದೆಲ್ಲ ನಾನು ಮಾಡ್ಕೊಂಡಿದ್ದಾರೆ. ಆ ಕುಟುಂಬಕ್ಕೆ ನನ್ನ ಚಿರಋಣಿಯಾಗಿರ್ತೀನಿ. ಕನ್ನಡ ನೋಡಿ, ಅವರು ಒಂದು ಅಕ್ಷರ ಒಂದು ಇದಾದರೂ ಕೂಡ ಅವರು ಕಂಡಿಡಿದ್ಬಿಟ್ಟು ಮಂಜು ಇದು ಒಂದು ಈ ಅಕ್ಷರ ಹಿಂಗಾಗಿದೆ ಅಂತೇಳಿ ಅಲ್ಲೊಂದು ಸ್ವಲ್ಪ ತಪ್ಪು ಕೂಡ ಆಗಿತ್ತು. ನಮ್ಮ ಫಸ್ಟಿಗೆ ಶೀರ್ಷಿಕೆ ಇಟ್ಟಾಗ ಅದನ್ನು ಸರಿ ಮಾಡಿ ಬಡವರ ಮಕ್ಕಳಿಗೆ ಒಂದು ಅಚ್ಚುಕಟ್ಟಾಗಿ ಟೈಟಲ್ ಬರಂಗೆ ಮಾಡಿದ್ರು. ದಯವಿಟ್ಟು ಸರ್. ಆಮೇಲೆ ಬಡವರ ಮಕ್ಕಳು ಚಿತ್ರದ ಟೈಟಲ್ ಅನ್ನ ಕೊಟ್ಟಿದ್ದು ನಮಗೆ ಡಾಲಿ ನಟ ರಾಕ್ಷಸ ಡಾಲಿ ಧನಂಜಯ್ ಸರ್. ಅವರು ಕೂಡ ಬರ್ತಾ ಇದ್ದಾರೆ, ನಮಗೆ ಆಶೀರ್ವಾದ ಮಾಡಿ ಅವರು ನಿಮ್ಮನ್ನು ಮನರಂಜಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬಡವರ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.